ಪ್ರೈಸ್ ದಿ ಲಾರ್ಡ್. ದೇವರ ನೇಮಗಳು, ಆತನ ಆಜ್ಞೆಗಳು ಮನುಷ್ಯನನ್ನು ಬದುಕಿಸುವಂತದ್ದಾಗಿದೆ. ಆತನ ಆಜ್ಞೆಯು ಮನುಷ್ಯನಲ್ಲಿ ಮಾನಸಾಂತರವನ್ನು ಉಂಟು ಮಾಡಿ ಅವನಲ್ಲಿ ನೂತನ ಸ್ವಭಾವವನ್ನು ಹುಟ್ಟಿಸುವಂತದ್ದಾಗಿದೆ. ಹಾಗಾದ್ರೆ ದೇವರ ನಿಯಮಕ್ಕೆ, ಆತನ ಆಜ್ಞೆಯನ್ನು ಪಾಲಿಸುವವರಾಗಿ ನಾವು ದೇವರ ಸಮ್ಮುಖದಲ್ಲಿ ನೀತಿವಂತರಾಗಿ ದೇವರ ವಾಕ್ಯವನ್ನು ಧ್ಯಾನಿಸುವವರಾಗಿರಬೇಕು. ಹೆಸರಿಗೆ ಮಾತ್ರ ಕ್ರೈಸ್ತರಾಗಿರದೆ ಕ್ರಿಸ್ತನನ್ನು ಧರಿಸಿಕೊಂಡವರಾಗಿ ದೇವರ ವಾಕ್ಯಕ್ಕೆ ವಿಧೇಯರಾಗಿ ಆತನ ಆಜ್ಞೆಯನ್ನು ಪಾಲಿಸುವವರಾಗಿರಬೇಕು. ಯಾಕಂದ್ರೆ ಕೀರ್ತನೆಗಾರರಲ್ಲಿ ಸುಂದರವಾಗಿ ಬರೆದಿದ್ದಾನೆ. ಕೀರ್ತನೆಗಳು 119ನೇ ಅಧ್ಯಾಯ 93ನೇ ವಾಕ್ಯದಲ್ಲಿ, ನಾನು ನಿನ್ನ ನೇಮಗಳನ್ನು ಎಂದಿಗೂ ಮರೆಯುವುದಿಲ್ಲ, ಅವುಗಳಿಂದಲೇ ನನ್ನನ್ನು ಬದುಕಿಸಿದ್ದಿ ಎಂಬುದಾಗಿ ಬರೆಯಲ್ಪಟ್ಟಿದೆ. ಹಾಗಾದ್ರೆ ದೇವರ ನೇಮಗಳು ಮನುಷ್ಯನನ್ನು ಬದುಕಿಸುವಂತದ್ದಾಗಿದೆ. ಅದು ಯಾವುದಂದ್ರೆ ಯಾವ ರೀತಿಯಾಗಿ ಜೀವಿಸಬೇಕು, ಯಾವ ರೀತಿಯಾಗಿ ದೇವರನ್ನು ಮಹಿಮೆ ಪಡಿಸಬೇಕು, ಯಾವ ರೀತಿಯಾಗಿ ದೇವರನ್ನು ಗಣಪಡಿಸಬೇಕು, ಯಾವುದು ದೇವರಿಗೆ ಇಷ್ಟ, ಎಲ್ಲವನ್ನು ಪರಿಶೋಧಿಸಿ ಆ ಮಾರ್ಗದಲ್ಲಿ ನಡೆಯುವವರಾಗಿರಬೇಕು. ಗಾಡ್ ಬ್ಲೆಸ್ ಯು.